ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಾಸ್ತವವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬರೇ ರಾಜ್ಯದಲ್ಲಿ ಸಾಲ ಮಾಡಿದ್ದಾರೆಯೇ? ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003ರಂತೆ ಜಿಎಸ್ಡಿಪಿಯ 25% ಮಿತಿಯೊಳಗೆ ಇದ್ದಾರೆಯೇ ಅಥವಾ ಅದನ್ನು ದಾಟಿ ಸಾಲ ಮಾಡಿದ್ದಾರೆಯೇ ಅನ್ನೋ ಪರಿಶೀಲನೆಯಾಗಬೇಕಿದೆ. ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನ ಆಯವ್ಯಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಮಂಡಿಸಿದ್ದಾರೆ. 2026-27ನೇ ಸಾಲಿನ ಬಜೆಟ್ ಗಾತ್ರ 4,48,000 ಕೋಟಿ ರೂಪಾಯಿ. ಇದರಲ್ಲಿ ಈ ಸಾಲಿನಲ್ಲಿ ಪಡೆದ ಸಾಲ 1,32,000 ಕೋಟಿ ರೂಪಾಯಿ. ಇದು ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003ರಂತೆ ರಾಜ್ಯದ ಜಿಎಸ್ಡಿಪಿಯ 25%ಕ್ಕಿಂತ ಕಡಿಮೆ ಎಂದು ಹೇಳಲಾಗಿದೆ. ಅಲ್ಲದೆ ರಾಜಸ್ವ ಜಿಎಸ್ಡಿಪಿಯ 2.95ರಷ್ಟಿದ್ದು ಇದು ಸಹ ಮಿತಿಯೊಳಗೆಯೇ ಇದೆ ಎಂದು ಬಜೆಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಬಜೆಟ್ ಮೂಲಕ ರಾಜ್ಯದ ಒಟ್ಟು ಸಾಲ 2026-27ನೇ ಸಾಲಿನ ಕೊನೆಯವರೆಗೆ 8,24,389 ಕೋಟಿ ರೂಪಾಯಿ ಇರುತ್ತೆ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ವರ್ಷ 56,000 ಕೋಟಿ ರೂಪಾಯಿಗಳನ್ನು ರಾಜ್ಯದ ಬಡವರಿಗೆ ಗ್ಯಾರಂಟಿಗಳ ರೂಪದಲ್ಲಿ ಹಂಚ್ತಾ ಇದೆ. ಇದನ್ನ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಜಾರಿ ಮಾಡಲಾಗ್ತಾ ಇದೆ. ಎಲ್ಲ ಪಕ್ಷಗಳು ಅನುಸರಿಸ್ತಾ ಇವೆ. ಇದರಿಂದ ರಾಜ್ಯಕ್ಕೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋ ವಿಷಯ ಚರ್ಚೆಯಲ್ಲಿದ್ರೂ ಬಡವರಿಗೆ ಸಾಕಷ್ಟು ಉಪಯೋಗವಾಗಿದೆ ಅಂತ ಹೇಳಬಹುದು. ಸುಪ್ರೀಂ ಕೋರ್ಟ್ ಸಹ ಉಚಿತ ಕೊಡುಗೆಗಳನ್ನು ನೀಡುವ ಬಗ್ಗೆ ಆಕ್ಷೇಪವನ್ನ ಎತ್ತಿದೆ. ಆದರೆ ಅದೇ ಕೋರ್ಟ್ ಶ್ರೀಮಂತರಿಗೆ ನೀಡುವ ಸಬ್ಸಿಡಿ ಸಾಲ ಮನ್ನಾದ ಬಗ್ಗೆ ಮಾತನಾಡದೇ ಇರುವುದು ದುರಂತ ಅಂತ ಹೇಳಿದೆ. 2026-27ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಮಾಡಿದ ಒಟ್ಟು ಸಾಲದ ಪ್ರಮಾಣ ಕೇಳಿದ ತಕ್ಷಣ ಬಿಜೆಪಿಯ ಘಟಾನುಘಟಿ ನಾಯಕರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಕಳೆದ 20 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಯಾರು ಎಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿದ್ದಾರೆ, ಇವರೆಷ್ಟು ಪ್ರಾಮಾಣಿಕರು ಅನ್ನೋದು ಗೊತ್ತಾಗುತ್ತೆ. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ರಾಜ್ಯ ತೆಗೆದುಕೊಂಡ ಸಾಲ 78,500 ಕೋಟಿ ರೂಪಾಯಿ. 2008ರಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯದ ಸಾಲ 78,500 ಕೋಟಿ ರೂಪಾಯಿ. 2013ರಲ್ಲಿ ಬಿಜೆಪಿ ಸರ್ಕಾರದ ಅವಧಿ ಮುಗಿಯುವವರೆಗೆ ರಾಜ್ಯದ ಸಾಲ 1,36,000 ಕೋಟಿ ರೂಪಾಯಿ. ಅಂದರೆ 5 ವರ್ಷದಲ್ಲಿ ಸುಮಾರು 57,500 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇದು ಬಿಜೆಪಿ ಸರ್ಕಾರ ಬಂದ ನಂತರ 43% ಸಾಲ ಮಾಡಲಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದಾಗ ರಾಜ್ಯದ ಒಟ್ಟು ಸಾಲ 1,36,000 ಕೋಟಿ ರೂಪಾಯಿ. ಸಿದ್ದರಾಮಯ್ಯ ಅವಧಿ ಮುಗಿಯೋದ್ರೊಳಗೆ ರಾಜ್ಯದ ಸಾಲ 2,42,000 ಕೋಟಿ ರೂಪಾಯಿ. 5 ವರ್ಷದಲ್ಲಿ ಸುಮಾರು 1,06,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಅಂದರೆ ಆ 5 ವರ್ಷಗಳಲ್ಲಿ ರಾಜ್ಯದ ಸಾಲದ ಪ್ರಮಾಣ 44% ಹೆಚ್ಚಾಗಿದೆ. ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದಾಗ 2018-19 ಅವಧಿಯಲ್ಲಿ ರಾಜ್ಯದ ಸಾಲದ ಪ್ರಮಾಣ 2,68,000 ಕೋಟಿ ರೂಪಾಯಿ ಆಗಿತ್ತು. ಅವರ ಅವಧಿಯಲ್ಲಿ 10% ಸಾಲ ಹೆಚ್ಚಾಗಿತ್ತು. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿದ್ರು. 2019ರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಾಗ ರಾಜ್ಯದ ಸಾಲ 2,68,000 ಕೋಟಿ ರೂಪಾಯಿ ಇತ್ತು. ಅವರ ಮುಂದಿನ 4 ವರ್ಷಗಳ ಅವಧಿಯಲ್ಲಿ ಸಾಲದ ಪ್ರಮಾಣ 2023ರ ಮಾರ್ಚ್ವರೆಗೆ 5,28,494 ಕೋಟಿ ರೂಪಾಯಿ ಎನ್ನಲಾಗಿತ್ತು. ಇದು ಅವರ ಅವಧಿಯಲ್ಲಿ 68% ಹೆಚ್ಚಿಸಲಾಗಿತ್ತು. 4 ವರ್ಷಗಳಲ್ಲಿ ಸುಮಾರು 2,60,594 ಕೋಟಿ ರೂಪಾಯಿವರೆಗೂ ಸಾಲವಾಗಿತ್ತು. ಅಂದ್ರೆ ಬಹುತೇಕ 2 ಪಟ್ಟು ಸಾಲ ಮಾಡಿದ ಕೀರ್ತಿ ಬಿಜೆಪಿಗೆ ಸಲ್ಲತ್ತೆ. 2022-23ನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುಮಾರು 72,000 ಕೋಟಿ ರೂಪಾಯಿ ಸಾಲ ಮಾಡಿದ್ದು, ಅದು ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003ರ 25% ಮಿತಿಯನ್ನು ದಾಟಿ ರಾಜ್ಯದ ಹಣಕಾಸು ವ್ಯವಸ್ಥೆ ಹಾಳು ಮಾಡಿದಂತಾಗಿತ್ತು. ಅಂದು ಸಾಲದ ಪ್ರಮಾಣ ಜಿಎಸ್ಡಿಪಿಯ 27.49% ಮಾಡಲಾಗಿತ್ತು. ರಾಜಸ್ವದ ವಿತ್ತೀಯ ಕೊರತೆ ಜಿಎಸ್ಡಿಪಿಯ 3%ಕ್ಕಿಂತ ಕಡಿಮೆ ಇರಬೇಕು ಎನ್ನಲಾಗುತ್ತೆ. ಆದರೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ರಾಜಸ್ವದ ಜಿಎಸ್ಡಿಪಿಯು 3.26% ವಿತ್ತೀಯ ಕೊರತೆ ಹೊಂದಿದ್ದ ಬಜೆಟ್ ಆಗಿತ್ತು.
ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಬಜೆಟ್ ಅನ್ನ ಮಂಡಿಸುವಾಗ ಸಾಲ ಮಾಡಲು ಕೆಲವು ನಿಬಂಧನೆಗಳನ್ನು ಹಾಕಲಾಗಿದೆ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003ರಂತೆ ಸಾಲದ ಪ್ರಮಾಣ ಜಿಡಿಪಿಯ ಶೇಕಡ 25ಕ್ಕಿಂತ ಹೆಚ್ಚಾಗಬಾರದು ಮತ್ತು ವಿತ್ತೀಯ ಕೊರತೆ ಜಿಡಿಪಿಯ ಶೇಕಡ 3ಕ್ಕಿಂತ ಹೆಚ್ಚು ಇರಬಾರದು. ಇದು ನಿಯಮ. ಈ ಮಿತಿಯೊಳಗೆ ಯಾವುದೇ ಸರ್ಕಾರ ಸಾಲ ಮಾಡಬಹುದು ಅಂತ ಕಾಯ್ದೆ ಮಾಡಲಾಗಿದೆ. ಹಾಗಾದ್ರೆ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಸಾಲ ಮಾಡಿಲ್ಲವೇ ಅಂತ ನೋಡಿದಲ್ಲಿ ಎಲ್ಲಾ ರಾಜ್ಯಗಳು ಸಾಲ ಮಾಡಿವೆ. ಹಲವು ರಾಜ್ಯ ಸರ್ಕಾರಗಳು ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003ರ ಮಿತಿಯನ್ನ ಮೀರಿ ಸಾಲ ಮಾಡಿವೆಯೇ ನೋಡಬೇಕು. ತಮಿಳುನಾಡು ಸರ್ಕಾರದ 2026-27ನೇ ಸಾಲಿನ ಕೊನೆಯವರೆಗಿನ ಒಟ್ಟು ಸಾಲ 10,71,770 ಕೋಟಿ ರೂಪಾಯಿ ಇದ್ದು, ಇದು ಜಿಎಸ್ಡಿಪಿಯ ಶೇಕಡ 26ರಷ್ಟಿದೆ. ಕೇರಳ ಸರ್ಕಾರದ ಒಟ್ಟು ಸಾಲ 3,10,000 ಕೋಟಿ ರೂಪಾಯಿ, ಇದು ಜಿಎಸ್ಡಿಪಿಯ ಶೇಕಡ 34ರಷ್ಟಿದೆ. ಈ ಸರ್ಕಾರದ ರಾಜಸ್ವದ ವಿತ್ತೀಯ ಕೊರತೆ ಶೇಕಡ 3.8. ಆಂಧ್ರಪ್ರದೇಶ ಸರ್ಕಾರ 2026-27ನೇ ಸಾಲಿನಲ್ಲಿ 7,11,000 ಕೋಟಿ ರೂಪಾಯಿ ಸಾಲ ಮಾಡಿದೆ, ಇದು ಜಿಎಸ್ಡಿಪಿಯ ಶೇಕಡ 36ರಷ್ಟಿದೆ. ಬಿಜೆಪಿ ಆಡಳಿತ ಇರುವ ಮಹಾರಾಷ್ಟ್ರ ರಾಜ್ಯದಲ್ಲಿ 2026-27ನೇ ಸಾಲಿಗೆ 11,02,654 ಕೋಟಿ ರೂಪಾಯಿ ಇದ್ದು, ಜಿಎಸ್ಡಿಪಿಯ ಶೇಕಡ 20.38ರಷ್ಟಿದೆ. ಮಧ್ಯಪ್ರದೇಶದಲ್ಲಿ 5,40,000 ಕೋಟಿ ರೂಪಾಯಿ ಸಾಲ ಇದೆ, ಇದು ಆ ರಾಜ್ಯದ ಜಿಎಸ್ಡಿಪಿಯ ಶೇಕಡ 32.5ರಷ್ಟಿದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು 2003ರ ಡಿಸೆಂಬರ್ನಲ್ಲಿ. ಅಂದು ಆ ರಾಜ್ಯದ ಒಟ್ಟು ಸಾಲ 30,000 ಕೋಟಿ ರೂಪಾಯಿ, ಈಗ 5,40,000 ಕೋಟಿ ರೂಪಾಯಿ ಆಗಿದೆ. ಆದರೆ ಇಲ್ಲಿ 1 ವರ್ಷ ಕಾಂಗ್ರೆಸ್ ಪಕ್ಷದ ಕಮಲ್ನಾಥ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಕಳೆದ 23 ವರ್ಷಗಳಲ್ಲಿ ಅಲ್ಲಿಯ ಬಿಜೆಪಿ ಸರ್ಕಾರ 5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಇನ್ನು ಗುಜರಾತ್ ರಾಜ್ಯದ ಸಾಲದ ಪ್ರಮಾಣ 4,33,000 ಕೋಟಿ ರೂಪಾಯಿ ಇದೆ. ಆದರೆ ಇಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2002ರಲ್ಲಿ ಆ ರಾಜ್ಯದ ಸಾಲದ ಪ್ರಮಾಣ 52,572 ಕೋಟಿ ರೂಪಾಯಿ ಮಾತ್ರ. 2014ರಲ್ಲಿ ಅವರು ಅಧಿಕಾರ ಬಿಟ್ಟು ತೆರಳುವಾಗ 1,47,000 ಕೋಟಿ ರೂಪಾಯಿ ಸಾಲ ಮಾಡಿಟ್ಟು ಹೋಗಿದ್ದಾರೆ. 2026-27ನೇ ಸಾಲಿನಲ್ಲಿ ಆ ರಾಜ್ಯದ ಬಜೆಟ್ ಗಾತ್ರ 3,40,000 ಕೋಟಿ ರೂಪಾಯಿ ಮಾತ್ರ. ಉತ್ತರ ಪ್ರದೇಶ ರಾಜ್ಯದ ಒಟ್ಟು ಬಜೆಟ್ ಗಾತ್ರ 2026-27ನೇ ಸಾಲಿಗೆ 9,12,000 ಕೋಟಿ ರೂಪಾಯಿ. ಆ ರಾಜ್ಯದ ಸಾಲದ ಪ್ರಮಾಣ ಈ ವರ್ಷ 1,12,000 ಕೋಟಿ ರೂಪಾಯಿ ಇದೆ. ಒಟ್ಟು ಇಲ್ಲಿಯವರೆಗೆ ಮಾಡಿದ ಸಾಲ 8,20,000 ಕೋಟಿ ರೂಪಾಯಿ ಆಗಿದೆ. ಉತ್ತರ ಪ್ರದೇಶದಲ್ಲಿ 2018ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ 3,25,000 ಕೋಟಿ ರೂಪಾಯಿ ಸಾಲ ಇತ್ತು. ಅದು ಈಗ 8,20,000 ಕೋಟಿ ರೂಪಾಯಿ ಆಗಿದೆ. ಅಂದರೆ ಸುಮಾರು 3 ಪಟ್ಟು ಹೆಚ್ಚು ಸಾಲ ಅಲ್ಲಿಯ ಬಿಜೆಪಿ ಸರ್ಕಾರ ಮಾಡಿದೆ. ಇನ್ನು ರಾಜಸ್ಥಾನ ರಾಜ್ಯದ ಸಾಲ 6,70,000 ಕೋಟಿ ರೂಪಾಯಿ ಆಗಿದೆ. ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ 2024ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿವರೆಗೆ 3 ವರ್ಷದಲ್ಲಿ 1,51,000 ಕೋಟಿ ರೂಪಾಯಿ ಸಾಲ ಮಾಡಿದೆ.